ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಿನಿ, ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ ಬೆಳಗ್ಗೆ 10 ಗಂಟೆ ಆಗಿದೆ ಆಲ್ರೆಡಿ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ನಾನು ನನ್ನ ಮಗಳು ನಮ್ಮ ಯಜಮಾನ್ರು ಹೊರಟಿದ್ದೀವಿ ಇವಾಗ ಜಸ್ಟ್. ಚಿನಿ ಹಾಯ್ ಮಾಡು, ಪುಟ್ಟಿ ಇಲ್ಲಿ ಗುಡ್ ಮಾರ್ನಿಂಗ್ ಮಾಡು. ರಾಮ್ ರಾಮ್. ಓಕೆ, ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಇವಾಗ ಜಸ್ಟ್ ದೇವಸ್ಥಾನಕ್ಕೆ ಬಂದ್ವಿ. ಫುಲ್ಲು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು ದೇವಸ್ಥಾನದಲ್ಲಿ. ಒಳಗಡೆ ಹೋಗ್ತಾ ಹಂಗೆ ತೋರಿಸ್ತೀನಿ. ಹೋಗಿ ಬಂದ್ವಿ ದೇವಸ್ಥಾನಕ್ಕೆ. ಇವತ್ತು ಜಾಸ್ತಿ ಹೊತ್ತು ಕೂರಕ್ಕಾಗಲಿಲ್ಲ, ಅವರಿಗೆ ಲೇಟ್ ಆಗ್ಬಿಟ್ಟಿದೆ ನಮ್ಮ ಮನೆಯವರಿಗೆ. 10 ಗಂಟೆಗೆ ಹೋಗ್ಬೇಕಿತ್ತು, 10:15 ಆಗೋಯ್ತು. ಸಂಜೆ ಬೇಗ ಬಂದಿದ್ರು ನಮ್ಮ ಮನೆಯವರು. ಸೊ ಕೆಫೆಗೆ ಹೋದಾಗ ನನ್ನ ಮಗಳನ್ನ ಯಾರನ್ನೂ ಕರ್ಕೊಂಡೋಗಿರಲಿಲ್ಲ. ನಾನು ನಮ್ಮ ಮನೆಯವ್ರು ಇಬ್ಬರೇ ಸುಮ್ಮನೆ ಏನೋ ಕೆಲಸದ ಮೇಲೆ ಹೋಗಿದ್ವಿ, ಹಂಗೆ ಹೋಗೋಣ ಅಂತ ಹೋಗಿದ್ವಿ. ಆದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಓನ್ಲಿ ವೆಜ್ಜು ಅಷ್ಟೇ ತಿನ್ನಬೇಕಲ್ಲ. ಸೊ ನಾನ್ ವೆಜ್ ಆದರೆ ಚೆನ್ನಾಗಿರುತ್ತೆ ಕೆಫೆಗಳಲ್ಲಿ. ಹಾಯ್ ಫ್ರೆಂಡ್ಸ್, ಸಂಜೆ ಮೇಲೆ ಚಾಟ್ ಸೆಂಟರ್ಗೆ ಹೋಗಿದ್ವಿ. ಬಟ್ ನಾನು ಇಲ್ಲಿಗೆ ಹೋಗಿದ್ದು ಇದೇ ಫಸ್ಟ್ ಟೈಮು. ಆದರೆ ಮಾತಾಡಿದ್ವಿ ನಾನು ನಮ್ಮ ಮನೆಯವರು. ಬಟ್ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು. ಯಾವುದೋ ಒಂದು ಪಾರ್ಟಿ ಮಾಡ್ತಾಯಿದ್ರು, ಬರ್ತಡೇದು. ಸೊ ಏನು ವಾಯ್ಸ್ ಕೇಳಿಸ್ತಾ ಇರಲಿಲ್ಲ, ತುಂಬ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ಹಾಗೆ ವಾಯ್ಸ್ ಓವರ್ ಕೊಡೋ ಹಾಗಾಯಿತು. ಬಟ್ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಚನ್ನಪಟ್ಟಣ ಕಡೆ ಬಂದರೆ ಒಂದ್ಸಲ ಟ್ರೈ ಮಾಡಿ. ಜಸ್ಟ್ ಜ್ಯೂಸ್ ಅಂತ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಮಾತಾಡಿದ್ದು ಕೇಳಿದೆ. ಇಲ್ಲಿ ಬಂದು ಇದೇ ಫಸ್ಟ್ ಟೈಮ್ ನಮ್ಮ ಮನೇಲಿ ಬಂದಿದ್ದೆ, ನಾನು ಬಂದಿಲ್ಲ. ನೋಡಬೇಕು, ಇಲ್ಲಿ ಪ್ರೆಸೆಂಟ್ ಇನ್ನೂ ಫೀಲೇ ಬೇರೆ. ಪಾರ್ಸಲ್ ತರಿಸ್ಕೊಂಡ್ರೆ ಬೇರೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಚನ್ನಪಟ್ಟಣ ಕಡೆ ಬಂದರೆ ಒಂದ್ಸಲ ಟ್ರೈ ಮಾಡಿ. ಒಂದೇ ಒಂದು ಪೀಸ್ ಕೊಟ್ಬಿಟ್ಟು ಎಲ್ಲ ಪೀಸ್ ಅಲ್ಲೇ ತಿಂತಾರೆ. ಏನು ಪೀಸ್ ಕೊಟ್ಟಿದ್ರು, ಅದರ ಒಂದೇ ಕೊಟ್ಟಿದ್ದೀನಿ. 7 ಪೀಸ್ ಎಲ್ಲ ಅವಳೇ ಇವಾಗ ವೇಟಿಂಗ್ ಖಾಲಿ ಆಗಿದೆ. ಮಾಡಿ ಬಂದು ಕಾಲ್ ಪೀಸ ತಗೊಳ್ತಾ ಇದ್ವಿ. ಎಲ್ಲ ಚೇಂಜ್ ಇರಲಿ ಅಂತ. ಯಾವುದಿದು